ಮತ್ತೆ ಅಧಿಕಾರಕ್ಕೆ ಬರುವ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನನಗೆ ವಿಶ್ವಾಸ ಇದೆ 2028ಕ್ಕೆ ನಿಮ್ಮದೇ ಸರ್ಕಾರ ಅಂತ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ಅಂದ್ರೆ ಮುಂದಿನ ಚುನಾವಣೆ ನಿಮ್ಮದೇ ಸರ್ಕಾರ ಬರುತ್ತೆ, ಅದು ಜನಪರ ಸರ್ಕಾರ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ. ವಿಶ್ವಾಸದ ಮಾತುಗಳು. ಭಗವಂತ 5ನೇ ಬಾರಿ ನನ್ನ ಜೀವ ಉಳಿಸಿದ್ದಾನೆ, ಜನ ನಿರ್ಧಾರ ಮಾಡಿದ್ದಾರೆ, ಜನರ ಸರ್ಕಾರ ಬರಲಿದೆ ಅಂತ ಹೇಳಿದ್ದಾರೆ. 2028ಕ್ಕೆ ರಾಮರಾಜ್ಯ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ, ಅದು ನಿಮ್ಮದೇ ಸರ್ಕಾರ ಅಂತ ಹೇಳಿದ್ದಾರೆ. ಶಿವಳ್ಳಿ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿದ್ದು ಮಂಡ್ಯ ಮತ್ತು ರಾಮನಗರ. 2016 ಮತ್ತು 17ರಲ್ಲಿ ಮಂಡ್ಯದ 200 ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ 200 ಕುಟುಂಬಗಳಿಗೂ ಕೂಡ ಸಾಂತ್ವನ ಹೇಳಿ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೆ ಅಂತ ಹೇಳಿದ್ದಾರೆ. ಯಾವುದೇ ಅಪರಾಧ ಮಾಡದಿದ್ರು 14 ತಿಂಗಳಿಗೆ ಅಧಿಕಾರದಿಂದ ನನ್ನ ಅಸ್ಥಿರಗೊಳಿಸಿದ್ರು. ಅಂದ್ರೆ ಮೈತ್ರಿ ಸರ್ಕಾರದ ಸಂದರ್ಭದ ಒಂದಿಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ದಾರೆ. 14 ತಿಂಗಳ ಅವಧಿಯಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ. ಮಂಡ್ಯ ಜಿಲ್ಲೆಯೊಂದಕ್ಕೆ 800 ಕೋಟಿ ಸಾಲ ಮನ್ನಾ ಆಗಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡ ಏನು ಮಾಡಿದ್ದಾನೆ ಅಂತ ನನ್ನ ಹಳೆ ಸ್ನೇಹಿತರು ಮಾತನಾಡ್ತಾರೆ. ಮಂಡ್ಯದಿಂದ JDS ಕಿತ್ತೊಗಿಬೇಕು ಅಂತ ಮಾತಾಡ್ತಾರೆ ಇವರು. ದೇವರವರಿಗೆ ಒಳಿತ್ ಮಾಡಲಿ. ಕಳೆದ 6-7 ತಿಂಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದೆ. 5 ಬಾರಿ ಸಾವಿನ ಅಂಚಿಗೆ ಹೋಗಿ ನಾನು ಬದುಕು ಬಂದಿದ್ದೇನೆ. ನಾನು ಉಳಿದಿರೋದು ಜನರ ಪ್ರೀತಿ ಮತ್ತು ಬೆಂಬಲದಿಂದ. ಇನ್ನು ನಾನು ಮತ ಕೇಳೋಕೆ ಬರ್ದಿದ್ರೂ ಕೂಡ ಮಂಡ್ಯ ಜನ ದೊಡ್ಡ ಅಂತರದಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಕೆಲಸಗಳನ್ನ ನನ್ನ ಕೈಲಾದ ಮಟ್ಟಿಗೆ ಈ ಸರ್ಕಾರದಲ್ಲಿ ಸಹಕಾರ ಸಿಗದೇ ಇದ್ದರೂ ಬೇರೆ ರೀತಿಯಲ್ಲಿ ಹಣ ತಂದು ಕೆಲಸ ಮಾಡ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ. ಆದರೂ ಒಂದು ಹೇಳ್ತೀನಿ, ನನಗೆ ವಿಶ್ವಾಸ ಇದೆ 2028 ನಿಮ್ಮದೇ ಸರ್ಕಾರ ಬರುತ್ತೆ, ಜನರ ಸರ್ಕಾರ ಅದು. ಆ ಸಂದರ್ಭ ಬಹುಶಃ ನಿಜವಾದ ರಾಮರಾಜ್ಯವನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಸರ್ಕಾರ ಅದು, ಯಾರ್ದು ಸರ್ಕಾರ ಅಲ್ಲ. ಈ ನಾಡಿನ 6 ಕೋಟಿ ಜನತೆಯ ಸರ್ಕಾರ. ನಾವು ಬೇಡ ಅಂದರೂ ಜನ ನಿರ್ಮಾಣ ಮಾಡ್ತಾರೆ. ಅವತ್ತು ನಿಜವಾದ ರಾಮರಾಜ್ಯವನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದನ್ನು ಹೇಳಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಈ ಭೂಮಿಗೆ ಹೋಗೋದ್ರೊಳಗೆ ನನ್ನಿಂದ ಏನಾದರೂ ಒಂದು ಸಣ್ಣ ಕಾಣಿಕೆಗಳನ್ನು ಪ್ರತಿ ಕುಟುಂಬಕ್ಕೆ ಸಲ್ಲಿಸಬೇಕು ಅನ್ನೋದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಕಳೆದ 6-7 ತಿಂಗಳಿಂದ ನಾನು ಏನೊಂದು ಆರೋಗ್ಯದ ತೊಂದರೆಗೆ ಒಳಗಾಗಿದ್ದೆ. ಉಳಿದಿರ್ತಕ್ಕಂಥದ್ದು ನಿಮ್ಮಂಥ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದ, ಆ ದೇವರ ಅನುಗ್ರಹದಿಂದ. ಬಹುಶಃ ಯಾವುದೇ ಮನುಷ್ಯನಿಗೆ 5 ಬಾರಿ ಸಾವಿನ ಹಂತಕ್ಕೆ ಹೋಗಿ ಬದುಕು ಬಂದಿದ್ದರೆ ಅದು ಬಹುಶಃ ನಾನು ಒಬ್ಬ ಇದ್ದೇನೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ, ನಿಮ್ಗಳ ಗಮನಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮರಳುತ್ತಾರೆ ಅನ್ನುವ ವಿಚಾರ ಪ್ರಶ್ನೆ ನಿನ್ನೆವರೆಗೆ ಇತ್ತು. ಅದಕ್ಕೊಂದು ಕ್ಲಿಯರ್ ಆಗಿ ಉತ್ತರ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಕೊಟ್ಟಿರೋದು. ಇದಕ್ಕೆ ಸಾಕ್ಷಿ ಈ ಒಂದು ವಿಡಿಯೋ, ಅವರು ಮಾತನಾಡಿರುವಂತಹ ಈ ಒಂದಿಷ್ಟು ಮಾತುಗಳು. ಇದರ ಜೊತೆಗೆ 2028ರ ಮೈತ್ರಿ ವಿಚಾರದ ಬಗ್ಗೆ ಕೂಡ ಅವರೊಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಾಗಿದೆ. ಹಾಗಾದ್ರೆ ಖಂಡಿತ ಅರುಣ್, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದ ಶಿವಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಒಂದಷ್ಟು ಭಾವುಕ ನುಡಿಗಳನ್ನ ಹೇಳಿದ್ರು. ಅಂದ್ರೆ 5 ಬಾರಿ ಸಾವಿನಂಚಿಗೆ ಹೋಗಿ ಮತ್ತೆ ಮರಳಿ ಬಂದಿದ್ದಾನೆ. ನಾನು ಈ ಮಣ್ಣಿಗೆ ಹೋಗೋದಕ್ಕೂ ಮೊದಲು ಪ್ರತಿ ಒಂದು ಕುಟುಂಬಕ್ಕೂ ಏನಾದರೂ ಒಂದು ಕೊಡುಗೆಯನ್ನ ಕೊಟ್ಟು ಹೋಗ್ತೇನೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದರ ಜೊತೆಗೆ 2,000 ಕೊಡುವಂಥದ್ದು ದೊಡ್ಡದಲ್ಲ, ನಾನು ಬೇಕಿದ್ದರೆ ಮುಖ್ಯಮಂತ್ರಿ ಆದ್ರೆ 5,000 ಬೇಕಾದ್ರೂ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಆ 5,000 ಬಡವನ ಪಾಲಿಗೆ ಉಳಿಯೋದಿಲ್ಲ. ಸಾಕಷ್ಟು ಜನರು ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಆ 5,000 ರೂಪಾಯಿ ಅವರ ಕುಟುಂಬದ ಹೊಟ್ಟೆ ತುಂಬಿಸೋದಿಲ್ಲ. ಹೀಗಾಗಿ ದುಡ್ಡು ಕೊಡೋದು ದೊಡ್ಡದಲ್ಲ, ಆದ್ರೆ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಇನ್ನು ಇದರ ಜೊತೆಗೆ ಏನು ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂತದ್ದು, ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ಹಾಗೂ JDS ಜೊತೆಗೆ ಚುನಾವಣೆಯನ್ನ ಎದುರಿಸುತ್ತಾ ಅನ್ನುವಂತ ಪ್ರಶ್ನೆಗಳು ಎದುರಾಗಿತ್ತು. ಇದರ ಜೊತೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿ ಇರೋದಿಲ್ಲ, ನಾವು
ಸಿಂಗಲ್ ಆಗಿ ಹೋಗ್ತಾ ಇದೀವಿ ಚುನಾವಣೆಗೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಆದ್ರೆ ಇದಾದ ಬಳಿಕ ಬಿಜೆಪಿ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೆ ಕುಮಾರಸ್ವಾಮಿ ಅವರು ಅದಕ್ಕೆ ಇವತ್ತು ಪೊಲೀಸ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು. ಈ ಒಂದು ಚುನಾವಣೆಯಲ್ಲೂ ಕೂಡ ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಹೋಗಿ ಚುನಾವಣೆಯನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತೇವೆ. ನಮ್ಮ ಉದ್ದೇಶ ಇರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ಕಿತ್ತೊಗೆಯುವಂತದ್ದು ನಮ್ಮ ಉದ್ದೇಶ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನಾವು ಬಿಜೆಪಿ ಹಾಗೂ ಜೆಡಿಎಸ್ ಇಬ್ರು ಮೈತ್ರಿ ಪಕ್ಷಗಳು ಒಟ್ಟಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.